ನನಗೆ KR ನಗರ, HD ಕೋಟೆ, ಉಳ್ಳಳ್ಳಿ 3 ಆಫೀಸ್ ಬರ್ತವೆ. ಈ ಕಾರ್ಯಕ್ರಮಕ್ಕೆ SDMC ಸದಸ್ಯರುಗಳು ಮತ್ತು ನಮ್ಮ AFL ಸಮಸ್ತ ಫೈನಾನ್ಸಿನ ಸಿಬ್ಬಂದಿಗಳು, ಶಿಕ್ಷಕ ವೃಂದದವರು, ವಿದ್ಯಾರ್ಥಿಗಳು ಎಲ್ಲರಿಗೂ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದ ಉದ್ದೇಶ ಏನಂತಂದ್ರೆ, ಈ ಸರ್ಕಾರಿ ಶಾಲೆಗೆ ಬರುವಂಥ ವಿದ್ಯಾರ್ಥಿಗಳು ಯಾರು ಶ್ರೀಮಂತರು ಬರೋದಿಲ್ಲ, ಕರೆಕ್ಟ್ ಅಲ್ವಾ? ಸರ್ಕಾರಿ ಶಾಲೆಗೆ ಬರುವಂಥ ವಿದ್ಯಾರ್ಥಿಗಳು ಯಾರು ಶ್ರೀಮಂತರು ಬರೋದಿಲ್ಲ. ಎಲ್ಲ ಬಡವ್ರ ಮಕ್ಕಳು ಮಾತ್ರ ಈ ಸರ್ಕಾರಿ ಶಾಲೆಗೆ ಬರುವಂಥವ್ರು. ಮತ್ತೆ ನಮ್ಮ ಹತ್ರ ಸಾಲ ತಗೊಳ್ಳಂತ ಮಹಿಳೆಯರು ಸಹ ಬಡವರೇ ಇರ್ತಾರೆ. ಏನೇನೆ ನಮ್ಮ ಹತ್ರ ಸಾಲ ತಗೊಳ್ಳೋ ಮಹಿಳೆಯರು ಸಹ ಬಡವರೇ ಇರ್ತಾರೆ. ಅಂತ ಬಡಸ್ತನದಲ್ಲಿರೋಂಥ ಮಕ್ಕಳನ್ನ ಸ್ಕೂಲ್ಗೆ ಸೇರಿಸಿರ್ತಾರೆ. ಅವ್ರಿಗೆ ಅನುಕೂಲ ಆಗಬೇಕು. ದುಡ್ಡಿರೋಂಥವರೆಲ್ಲ ಪ್ರೈವೇಟ್ ಸ್ಕೂಲ್ಗಳು ಸೇರಿಸ್ತಾರೆ. ಅಲ್ಲಿ ಸ್ಮಾರ್ಟ್ ಕ್ಲಾಸಸ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ಅನುಕೂಲ ಆಗ್ತದೆ. ನಿಮಗೆ ಈ ಥರ ಸ್ಮಾರ್ಟ್ ಕ್ಲಾಸಸ್ ಇರದೇ ಇರೋದ್ರಿಂದ ನಿಮಗೆ ಇದು ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈ HD ಕೋಟೆ ತಾಲೂಕಲ್ಲಿ ನಿಮಗೆ ಈ ಶಾಲೆಯನ್ನು ಸೆಲೆಕ್ಟ್ ಮಾಡ್ಕೊಂಡು ಕೊಟ್ಟಿದ್ದೀವಿ. ಇದು ನಿಮಗೆ ಮುಂದೆ ಭವಿಷ್ಯ, ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಿರಲಿ, ಉತ್ತಮ ಜೀವನವನ್ನು ಕಟ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಮಾತ್ರ ಮಾಡಿರೋಂಥದ್ದು. ಈ ನಾವು ಪಬ್ಲಿಸಿಟಿಗೋಸ್ಕರ ಆಗಲಿ ಮತ್ತೆ ಇನ್ನೊಂದು ಮತ್ತೆ ಯಾವುದೂ ಇಲ್ಲ. ನಮ್ಮದು ಬರೀ ಸಮಾಜ ಮುಖಿ, ಅಂದರೆ ಸಮಾಜದ ಅಭಿವೃದ್ಧಿಗೆ ನಾವೇನು ಸಹಾಯ ಮಾಡಬೇಕು ಅದನ್ನು ಮಾತ್ರ ಮಾಡ್ತಾ ಇರ್ತೀವಿ. ನಾವೆಲ್ಲ ಅನ್ಕೋತಾರೆ ಮಹಿಳೆಯರಿಗೆ ಸಾಲ ಕೊಟ್ಟು ಹೇಳ್ತಾ ಇದ್ರು ಸರ್, ಮಹಿಳೆಯರಿಗೆ ಸಾಲ ಕೊಡೋದು, ಬಡ್ಡಿ ತಿನ್ನೋದು, ಇದೇ ಥರ ಫೈನಾನ್ಸ್ ಕೆಲಸಗಳು ಇರ್ತಾರೆ. ಇಂಥ ಸಮಾಜಕ್ಕೆ ಅಭಿವೃದ್ಧಿ ಆಗಂತ ಕೆಲಸ ಏನು ಮಾಡೋದಿಲ್ಲ. ಅದು ನಿಮ್ಮ ಕಣ್ಣಿಗೆ ಆಗಲಿ ಮತ್ತೆ ಸಮಾಜದ ಕಣ್ಣಿಗೆ ಆಗಲಿ ಹೊರಗಡೆ ಬರೋದಿಲ್ಲ. ಯಾಕಂತಂದ್ರೆ ಸರ್ ಮಾತಾಡ್ಬೇಕಾದ್ರೆ ಲಾಸ್ಟ್ ಇಯರ್ ಐ ಕ್ಯಾಂಪ್ ಮಾಡಿಸಿದ್ರು. ಆದರೂ ಲಾಸ್ಟ್ ಇಯರ್ ಒಂದು ಸ್ಕೂಲ್ ಸೆಲೆಕ್ಟ್ ಮಾಡಿಕೊಂಡು ಪ್ರತಿಯೊಂದು ಸ್ಕೂಲ್ಗೂ ಬ್ಯಾಗ್ ಡೊನೇಟ್ ಮಾಡಿದ್ದು. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಬ್ಯಾಗ್ ಡೊನೇಟ್ ಮಾಡಿದ್ದು. ಈ ವರ್ಷ ತಾಲೂಕು ಸೆಲೆಕ್ಟ್ ಮಾಡಿದಾಗ ನಿಮ್ಮ ಬ್ರಾಂಚ್ಗೆ ಸ್ಮಾರ್ಟ್ ಕ್ಲಾಸಸ್ ಟಿವಿ ಡೊನೇಟ್ ಮಾಡಿದ್ದೀವಿ. ಇದೇ ಥರ ಪ್ರತಿ ವರ್ಷ ಒಂದೊಂದು ಪ್ರೋಗ್ರಾಮ್ ಹಮ್ಮಿಕೊಳ್ತಾ ಇರ್ತೀವಿ. ಓಕೆನಾ? ಇದು ಸಮಾಜದ ಅಭಿವೃದ್ಧಿಗೆ ಅಷ್ಟೇ ಇರ್ತದೆ. ದಯವಿಟ್ಟು ಫೈನಾನ್ಸ್ ಅಂತಂತಂದ್ರೆ ಬರೀ ಬಡ್ಡಿ ತಿನ್ನುವಂಥ ಜನಗಳು ಈ ಥರ ಎಲ್ಲ ಮನಸ್ಸಿಗೆಲ್ಲ ಹಾಕ್ಬಿಟ್ಟು ಸಮಾಜದ ಸೇವೆಗೆ ನಿಂತಿರ್ತಾರೆ. ಸೊ ಮಹಿಳೆಯರಿಗೆ ಸಾಲ ಕೊಡೋ ಉದ್ದೇಶ ಏನಂತಂದ್ರೆ, ನಾವು ಮಹಿಳೆಯರಿಗೆ ಬ್ಯಾಂಕಲ್ಲಿ ಯಾರು ಸಾಲ ಕೊಡೋದಿಲ್ಲ, ಗೊತ್ತಿದೆ ಅಲ್ವಾ? ಮನೆ ಹತ್ರ ಬಂದು ಸಾಲ ಕೊಟ್ಟು ಸಾಲ ಕಲೆಕ್ಟ್ ಮಾಡ್ತಾರೆ ಅಂತಂದ್ರೆ ಅವ್ರ ಅಭಿವೃದ್ಧಿಗೆ, ಅವ್ರ ಮಹಿಳಾ ಸಬಲೀಕರಣಕ್ಕೆ ನಮ್ಮ ಯಾವತ್ತೂ ಒತ್ತಿರ್ತದೆ ನಮ್ಮ ಸಂಸ್ಥೆಯಿಂದ ಅಂತ ಹೇಳ್ಬಿಟ್ಟು ಮಾಹಿತಿ ತಿಳಿಸ್ತಾ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು.